ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ 9ನೇ ತರಗತಿಯ ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ 2 ಪ್ರಮೇಯಗಳನ್ನು ತಿಳ್ಕೊಂಡಿದ್ವಿ. ಸೊ ಅವೆರಡು ಪ್ರಮೇಯಗಳು ಯಾವುವು ಅಂತ ಹೇಳಿದ್ರೆ, ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರತಕ್ಕಂಥ ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಪರಸ್ಪರ ಸಮನಾಗಿರುತ್ತೆ ಅನ್ನೋದು. ಸೊ ಇನ್ನೊಂದು, ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರತಕ್ಕಂಥ ಒಂದು ತ್ರಿಭುಜ ಮತ್ತು ಒಂದು ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣ ಯಾವ ಥರ ಇರುತ್ತೆ ಅಂದರೆ, ತ್ರಿಭುಜದ ವಿಸ್ತೀರ್ಣ ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟಿರುತ್ತೆ. ಸೊ ಈ 2 ಪ್ರಮೇಯಗಳ ಬಗ್ಗೆ ತಿಳ್ಕೊಂಡಿರ್ತೀವಿ. ಸೊ ಈ ಒಂದು ಕ್ಲಾಸಲ್ಲಿ ನಾವು ಅಭ್ಯಾಸ 12.2ಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸಮಸ್ಯೆಗಳನ್ನು ತಿಳ್ಕೊಳ್ಳೋಣ ಮಕ್ಕಳೇ. ಅದರಲ್ಲಿ ಮೊದಲನೇ ಸಮಸ್ಯೆ ಈ ಥರ ಇದೆ. ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಎ ಇ ಸಮಾಂತರ ಡಿ ಸಿ, ಎ ಇ ಲಂಬ ಡಿ ಸಿ ಮತ್ತು ಸಿ ಎಫ್ ಲಂಬ ಎ ಡಿ ಆದರೆ ಎ ಬಿ ಇಸ್ ಈಕ್ವಲ್ ಟು 16 ಸೆಂಟಿಮೀಟರ್, ಎ ಇ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್, ಸಿ ಎಫ್ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಆದರೆ ಎ ಡಿ ಕಂಡುಹಿಡಿಯಿರಿ. ಸೊ ಅದರ ಚಿತ್ರ ಈ ಥರ ಬರುತ್ತೆ. ಇದು ಎ ಬಿ ಸಿ ಡಿ ಬಂದು ಸಮಾಂತರ ಚತುರ್ಭುಜ ಇದೆ. ಇದು ಒಂದು ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಇದೆ. ಮತ್ತು ಅದರಲ್ಲಿ ಎ ಇ ಡಿ ಸಿಗೆ ಲಂಬ ಇದೆ. ಎ ಇ ಡಿ ಸಿಗೆ ಲಂಬ ಇದೆ. ನಂತರ ಸಿ ಎಫ್ ಲಂಬ ಎ ಡಿ. ಸೊ ಎ ಡಿಗೆ ಸಿ ಎಫ್ ಲಂಬ ಇದೆ. ಎ ಡಿಗೆ ಯಾವ ಲಂಬ ಇದೆ ಅಂತ ಹೇಳಿದ್ರೆ ಸಿ ಎಫ್ ಲಂಬ ಇದೆ. ಮೂಲಮಟ್ಟ ಬಳಸ್ಕೊಂಡು ನೀವು ಈ ಥರದ ಲಂಬ ಇದ್ದರೆ ಆ ಚಿತ್ರಗಳನ್ನ ಬರ್ಕೊಳ್ಬೇಕು. ಓಕೆ, ಸಿ ಎಫ್. ಸೊ ನಮಗೆ ಇದರಲ್ಲಿ ಯಾವ ಕೊಟ್ಟಿದ್ದಾರೆ? ಎ ಬಿ ಅಳತೆ ಕೊಟ್ಟಿದ್ದಾರೆ. ಇದು ಎ ಬಿ ಎಷ್ಟಿದೆ ಅಂತ ಹೇಳಿದ್ರೆ 16 ಸೆಂಟಿಮೀಟರ್ ಇದೆ, ಹೌದಾ? ಮತ್ತು ಎ ಇ ಕೊಟ್ಟಿದ್ದಾರೆ. ಎ ಇ ಎಷ್ಟಿದೆ ಅಂತ ಹೇಳಿದ್ರೆ 8 ಸೆಂಟಿಮೀಟರ್ ಇದೆ. ಅದೇ ರೀತಿ ಸಿ ಎಫ್ ಕೊಟ್ಟಿದ್ದಾರೆ. ಸಿ ಎಫ್ ಎಷ್ಟಿದೆ ಅಂತ ಹೇಳಿದ್ರೆ 10 ಸೆಂಟಿಮೀಟರ್ ಇದೆ. ಸೊ ಈಗ ನಾವೇನು ಕಂಡುಹಿಡಿಯಬೇಕು? ಎ ಡಿ ಕಂಡುಹಿಡಿಯಬೇಕು, ಹೌದಾ? ಸೊ ಇವಾಗ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಗೊತ್ತಿದೆ ನಮಗೆ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪಾದ ಇಂಟು ಎತ್ತರ. ಹಾಗಾಗಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪಾದ ಇಂಟು ಎತ್ತರ. ಈ ಸೂತ್ರ ಗೊತ್ತಿದೆ. ಈಗ ನಾವು ಈ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದಲ್ಲಿ ನಾವು ಪಾದ ಡಿ ಸಿ ಆಗುತ್ತೆ, ಎತ್ತರ ಏನಾಗುತ್ತೆ ಅಂದರೆ ಎ ಇ ಆಗುತ್ತೆ, ಹೌದಾ? ಇಲ್ಲಿ ಪಾದ ಇಂಟು ಎತ್ತರ, ಡಿ ಸಿ ಪಾದ ಆಗುತ್ತೆ, ಎ ಇ ಎತ್ತರ ಆಗುತ್ತೆ, ಹೌದಾ? ಸೊ ಡಿ ಸಿ ಪಾದ ಎ ಇ ಎತ್ತರ ನೋಡಿ, ಇದು ಪಾದ, ಇದು ಎತ್ತರ.
ನೋಡಿ ಎ ಬಿ ಕೊಟ್ಟಿದ್ದಾರೆ ನಮಗೆ. ಎ ಬಿ ಎಷ್ಟಿದೆ? ಎ ಬಿ ಇಸ್ ಈಕ್ವಲ್ ಟು ಎಷ್ಟು ಸೆಂಟಿಮೀಟರ್ ಇದೆ? 16 ಸೆಂಟಿಮೀಟರ್ ಇದೆ ಎ ಬಿ. ಆಯಿತಾ? ಈಗ ಏನು ಕಂಡುಹಿಡಿಬೇಕು ನಾವು? ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಕಂಡುಹಿಡಿಯಬೇಕು. ವಿಸ್ತೀರ್ಣ ಎ ಬಿ 16 ಸೆಂಟಿಮೀಟರ್ ಇದೆ. ಸೊ ಎ ಬಿ 16 ಸೆಂಟಿಮೀಟರ್ ಇದೆ. ಎ ಬಿಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದು? ಡಿ ಸಿ. ಸೊ ಎ ಬಿ 16 ಇದ್ದರೆ ಡಿ ಸಿನೂ ಕೂಡ 16 ಸೆಂಟಿಮೀಟರ್ ಬೇಕಾನೆ. ಸೊ ಹಾಗಾದ್ರೆ ನಾವೇನು ಬರ್ಕೋಬೋದು ಇಲ್ಲಿ? ಬಿ ಸಿ ಇಸ್ ಈಕ್ವಲ್ ಟು 16 ಸೆಂಟಿಮೀಟರ್ ಅಂತ ಬರ್ಕೋಬೋದು. ಏಕೆಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಪರಸ್ಪರ ಸಮ ಇರ್ತವೆ ಮತ್ತು ಸಮಾಂತರ ಇರ್ತವೆ. ಸೊ ಇಲ್ಲಿ ಇದು ಪಾದ ಡಿ ಸಿ ಆಗುತ್ತೆ, ಎತ್ತರ ಏನಾಗುತ್ತೆ? ಎ ಆಗುತ್ತೆ. ಸೊ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ವಿಸ್ತೀರ್ಣ ಇಸ್ ಈಕ್ವಲ್ ಟು ಡಿ ಸಿ ಇಂಟು ಎತ್ತರ ಯಾವ್ದು ಬರುತ್ತೆ ಅಲ್ಲಿ? ಎ ಎತ್ತರ ಬರುತ್ತೆ. ಹೌದಾ? ಸೊ ಡಿ ಸಿ ಎಷ್ಟಿದೆ ನಮಗೆ? 16 ಸೆಂಟಿಮೀಟರ್ ಇದೆ. ಎ ಎಷ್ಟಿದೆ? ಎ 8 ಸೆಂಟಿಮೀಟರ್ ಇದೆ. ಹೌದಾ? ಸೊ ಇದು ಎಷ್ಟಾಗುತ್ತೆ? 16 128 ಚದರ ಸೆಂಟಿಮೀಟರ್ ಆಗುತ್ತೆ. ಯಾವುದು? ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು 128 ಚದರ ಸೆಂಟಿಮೀಟರ್ ಆಗುತ್ತೆ. ಸೊ ಈಗ ನೋಡಿ, ನಮಗೆ ಈ ಸಮಾಂತರ ಚತುರ್ಭುಜದಲ್ಲಿ ನಾವು ಇದನ್ನು ಪಾದ ತಗೊಂಡು ಇದನ್ನು ಎತ್ತರ ತಗೊಂಡ್ವಿ. ಸೊ ನಾವು ಏನಾದ್ರೆ ಎ ಡಿಯನ್ನು ಪಾದ ತಗೊಂಡು ಎಫ್ ಸಿ ಅನ್ನು ಎತ್ತರ ತಗೊಂಡ್ರೆ, ಯಾಕೆ ನಮಗೆ ಇದು ತಗೊಳ್ತಾ ಇದ್ದೀನಿ ನಾನು? ಎ ಡಿ ಕಂಡುಹಿಡಿಬೇಕು ಅದಕ್ಕೆ. ಹೌದಾ? ಸೊ ಇದನ್ನು ಎ ಡಿನೇ ಪಾದ ತಗೊಂಡು ಎಫ್ ಸಿ ಅನ್ನು ಎತ್ತರ ತಗೊಳ್ಳಿ. ಸೊ ಇದನ್ನು ಇನ್ನೊಂದ್ಸರಿ ಬರ್ಕೊಳ್ತೀನಿ. ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪಾದ ಯಾವ್ದು ಬರುತ್ತೆ? ಎ ಡಿ ಬರುತ್ತೆ. ಎತ್ತರ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಸಿ ಎಫ್ ಬರುತ್ತೆ. ಎಫ್ ಸಿ ಆರ್ ಸಿ ಎಫ್. ಹೌದಾ? ಸೊ ಈಗ ಸಿ ಎಫ್ 10 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಎ ಡಿ ಗೊತ್ತಿಲ್ಲ, ಎ ಡಿಯನ್ನು ನಾವು ಕಂಡುಹಿಡಿಬೇಕು. ಹೌದಾ? ಈ ಭಾಗನ ಅಳತೆ ಕಂಡುಹಿಡಿಬೇಕು ನಾವು. ನೋಡಿ, ಇದು ಗೊತ್ತಿದೆ ನಮಗೆ. ಎ ಡಿ ಗೊತ್ತಿದ್ರೆ ಅದರ ಅಭಿಮುಖ ಬಾಹು ಅಷ್ಟೇ ಇರುತ್ತೆ. ಈಗ ನಾವೇನು ಕಂಡುಹಿಡ್ಕೋಬೇಕು? ಇದನ್ನೇ ನಾವು ಪಾದ ಇದನ್ನ ಎತ್ತರ ತಗೊಂಡ್ರೆ ವಿಸ್ತೀರ್ಣ ಸೇಮ್ ಇರುತ್ತೆ. ಸೊ ವಿಸ್ತೀರ್ಣ ಗೊತ್ತಿದೆ ನಮಗೆ. ಎಷ್ಟಿದೆ ವಿಸ್ತೀರ್ಣ? 128 ಸೆಂಟಿಮೀಟರ್ ಇದೆ ಇಂಟು ಎ ಡಿ ಇಂಟು ಸಿ ಎಫ್ ಎಷ್ಟಿದೆ? 10 ಸೆಂಟಿಮೀಟರ್. ಸೊ ಈಗ ಏನು ಕಂಡುಹಿಡಿಬೇಕು ನಾವು? ಎ ಡಿ ಕಂಡುಹಿಡಿಬೇಕು. ಎ ಡಿ ಉದ್ದ ಕಂಡುಹಿಡಿಬೇಕು. ಸೊ ಎ ಡಿ ಈಸ್ ಈಕ್ವಲ್ ಟು 128/10 ಅಂದರೆ ಎ ಡಿ ಈಸ್ ಈಕ್ವಲ್ ಟು 12.8 ಸೆಂಟಿಮೀಟರ್ ಆಗಿದೆ. ಆಯಿತಾ? ಸೊ ಇನ್ನೊಂದು ಬಾಹು ಎ ಡಿಯ ಉದ್ದ ಎಷ್ಟು ಬರುತ್ತೆ ಅಥವಾ ಅಳತೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 12.8 ಸೆಂಟಿಮೀಟರ್ ಆಯಿತು. ಹೌದಾ? ಸೊ ಇಲ್ಲಿ ನಾವು ಏನನ್ನು ಬಳಸಿದ್ವಿ ನಾವು ಅಂತ ಹೇಳಿದ್ರೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಸೂತ್ರ ಬಳಸಿದ್ವಿ ಅಷ್ಟೇ. ವಿಸ್ತೀರ್ಣ ಸೂತ್ರ ಬಳಸಿ ಒಂದು ಸರಿಯಾದ ಡಿ ಸಿ ಆರ್ ಪದ ತಗೊಳ್ಳಿ, ಇನ್ನೊಂದು ಸರಿಯಾದ ಎ ಡಿ ಆರ್ ಪದ ತಗೊಂಡಾಗ ನಮಗೆ ಎ ಡಿ ಬೆಲೆ ಸಿಗುತ್ತೆ. ಸೊ ಇದೇ ರೀತಿ ಇನ್ನೊಂದು ಸಮಸ್ಯೆಯನ್ನು ನೋಡೋಣ. ಇ ಎಫ್ ಜಿ ಮತ್ತು ಇ ಎಫ್ ಜಿ ಮತ್ತು ಎಚ್ಗಳು ಕ್ರಮವಾಗಿ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಬಾಹುಗಳ ಮಧ್ಯಬಿಂದುಗಳಾದರೆ ವಿಸ್ತೀರ್ಣ ಇ ಎಫ್ ಜಿ ಎಚ್ is equal to half of ವಿಸ್ತೀರ್ಣ ಎ ಬಿ ಸಿ ಎಂದು ಸಾಧಿಸಿ. ಹೌದಾ? ಈಗ ಫಸ್ಟ್ ಏನು ಮಾಡ್ಬೇಕು ನಾವು ಅಂತ ಹೇಳಿದ್ರೆ ಒಂದು ಚಿತ್ರ ಬರ್ಕೋಬೇಕು. ಹೌದಾ? ಯಾವುದ್ರದ್ದು? ಸಮಾಂತರ ಚತುರ್ಭುಜ ಚಿತ್ರ ಬರ್ಕೋಬೇಕು. ಆ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದಲ್ಲಿ ನಮಗೆ ಇವು ಇ ಎಫ್ ಜಿ ಎಚ್ಗಳು ಮಧ್ಯಬಿಂದುಗಳು ಆಗ್ತವೆ. ಅದಕ್ಕೆ ನಾವು ಸಮಾಂತರ ಚತುರ್ಭುಜ ಚಿತ್ರ ಬರ್ಕೊಳ್ತೀವಿ. ಯಾವ ಸಮಾಂತರ ಚತುರ್ಭುಜ? ಅದು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ ಚಿತ್ರ ಬರ್ಕೊಳ್ತೀವಿ. ಸೊ ಇದು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ.
ಆಯಿತಾ. ಇಲ್ಲಿ ಏನು ಹೇಳ್ತಾನೆ, ಕ್ರಮವಾಗಿ ಇ ಎಫ್ ಜಿ ಎಚ್ಗಳು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಬಾಹುಗಳ ಮಧ್ಯಬಿಂದುಗಳು ಅಂತ ಹೇಳ್ತಾನೆ. ಅಂದರೆ ಎ ಬಿನ ಮಧ್ಯಬಿಂದು ಏನು ಬರುತ್ತೆ ಅಲ್ಲಿ, ಇ ಬರುತ್ತೆ, ಹೌದಾ. ದೆನ್ ಬಿ ಸಿನ ಮಧ್ಯಬಿಂದು ಏನು ಬರುತ್ತೆ, ಎಫ್ ಬರುತ್ತೆ, ಹೌದಾ. ಅದೇ ಡಿ ಸಿನ ಮಧ್ಯಬಿಂದು ಯಾವ್ದು ಬರುತ್ತೆ, ಜಿ ಬರುತ್ತೆ. ದೆನ್ ಎ ಡಿನ ಮಧ್ಯಬಿಂದು ಯಾವ್ದು ಬರುತ್ತೆ, ಎಚ್ ಬರುತ್ತೆ. ಅರ್ಥ ಆಯ್ತಲ್ಲ. ಸೊ ಈಗ ಮಧ್ಯಬಿಂದುಗಳಾದರೆ ವಿಸ್ತೀರ್ಣ ಆಫ್ ಇ ಎಫ್ ಜಿ ಎಚ್ ಅಂದರೆ ಇವನ್ನ ಸೇರಿಸಿ, ಈ ಥರ ಸೇರಿಸಿದರೆ ನಮಗೆ ಇಲ್ಲಿ ಒಂದು ಸಮಾಂತರ ಚತುರ್ಭುಜ ಸಿಗುತ್ತೆ. ಇದು ಇ ಎಫ್ ಜಿ ಎಚ್ ಸಮಾಂತರ ಚತುರ್ಭುಜ, ಹೌದಾ. ಸೊ ಈಗ ಏನು ಪ್ರೂವ್ ಮಾಡಬೇಕಾಗಿದೆ ನಾವು, ಈ ಇ ಎಫ್ ಜಿ ಎಚ್ ಸಮಾಂತರ ಚತುರ್ಭುಜ ಏನಿದೆ ಇದು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಅರ್ಧದಷ್ಟಿರುತ್ತೆ ಅಂತ ಪ್ರೂವ್ ಮಾಡಬೇಕು ನಾವು, ಹೌದಾ. ಸೊ ಇದರಲ್ಲಿ ನಾವೇನು ಸಾಧಿಸಬೇಕು, ಸಾಧನೆ ಏನು ಅಂತಿದ್ರೆ ಸಾಧನೆ ಇಸ್ ಈಕ್ವಲ್ ಟು ವಿಸ್ತೀರ್ಣ ಆಫ್ ಇ ಎಫ್ ಜಿ ಎಚ್ ಇಸ್ ಈಕ್ವಲ್ ಟು ಹಾಫ್ ಆಫ್ ವಿಸ್ತೀರ್ಣ ಆಫ್ ಎ ಬಿ ಸಿ ಡಿ ಅಂತ ಪ್ರೂವ್ ಮಾಡಬೇಕು ನಾವು, ಆಯಿತಾ. ನೋಡಿ ಇದನ್ನು ತಗೊಂಡು ನಾವು ಪ್ರೂವ್ ಮಾಡ್ಲಿಕ್ಕೆ ಬರಲ್ಲ. ನಮಗೆ ಗೊತ್ತಿರೋದೇನು ಅಂತ ಹೇಳಿದ್ರೆ, ಯಾವುದೇ ಒಂದು ತ್ರಿಭುಜ ಮತ್ತು ಒಂದು ಸಮಾಂತರ ಚತುರ್ಭುಜ ಅವು ಒಂದೇ ಪಾದದ ಮೇಲಿದ್ದು ಒಂದೇ ಜೊತೆ ಸಮಾಂತರ ರೇಖೆಗಳ ಮಧ್ಯೆ ಇದ್ದರೆ ತ್ರಿಭುಜದ ವಿಸ್ತೀರ್ಣ ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟಿರುತ್ತೆ ಅಂತ ಗೊತ್ತು ನಮಗೆ. ಸೊ ಅದಕ್ಕೆ ಇಲ್ಲಿ ನಮಗೆ ತ್ರಿಭುಜ ಬರಬೇಕಂದ್ರೆ ಏನು ಮಾಡಬೇಕು, ಈ ಎಚ್ ಮತ್ತು ಎಫ್ ಅನ್ನು ಸೇರಿಸಬೇಕು, ಆಗ ನಮ್ಗೆ ಎರಡು ತ್ರಿಭುಜ ಬಂದ್ಬಿಡುತ್ತೆ, ಹೌದಾ. ಸೊ ಅದಕ್ಕೆ ನಾನು ಈ ಒಂದು ಇದಕ್ಕೆ ಪ್ರಾಬ್ಲಮ್ಗೆ ಏನು ಮಾಡ್ತೀನಿ, ಒಂದು ರಚನೆಯನ್ನು ಮಾಡ್ಕೊಳ್ತೀನಿ. ರಚನೆ ಏನು ಅಂತ ಹೇಳಿದ್ರೆ ಎಚ್ ಎಫ್ ಸೇರಿಸಿ, ಎಚ್ ಮತ್ತು ಎಫ್ ಅನ್ನು ಸೇರಿಸಿ, ಹೌದಾ. ಸೊ ಸೇರಿಸ್ಬೇಕಾದ್ರೆ ನಾನು ಯಾವ ಥರ ಸೇರಿಸ್ತಾ ಇದ್ದೀನಿ, ಈ ಥರ ಡಾಟೆಡ್ ಲೈನಲ್ಲಿ ಸೇರಿಸ್ತಾ ಇದ್ದೀನಿ, ಈ ಥರ ಡಾಟೆಡ್ ಲೈನಿಂದ ಸೇರಿಸ್ತಾ ಇದ್ದೀನಿ, ಆಯಿತಾ. ಸೊ ಎಚ್ ಮತ್ತು ಎಫ್ ಎರಡನ್ನು ಕೂಡ ಈಗ ಸೇರಿಸ್ತಾ ಇದ್ದೀನಿ, ಆಯಿತು. ಸೊ ಈಗ ಸಾಧನೆ ಹೌದಾ. ಈ ಸಾಧನೆಯಲ್ಲಿ ನೋಡಿ, ಈ ಎಚ್ ಅಂತಕ್ಕಂಥದ್ದು ಎಡಿನ ಮಧ್ಯಬಿಂದು, ಹೌದಾ. ದೆನ್ ಎಫ್ ಅಂತಕ್ಕಂಥದ್ದು ಬಿ ಸಿನ ಮಧ್ಯಬಿಂದು. ಸೊ ಎ ಡಿ ಎಷ್ಟಿರುತ್ತೋ ಬಿ ಸಿನೂ ಕೂಡ ಅಷ್ಟೇ ಇರುತ್ತೆ. ಯಾಕೆ ಹೇಳಿ, ಇದು ಸಮಾಂತರ ಚತುರ್ಭುಜ ಆಗಿರೋದ್ರಿಂದ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಪರಸ್ಪರ ಏನಾಗಿರ್ತವೆ, ಸಮ ಇರ್ತವೆ. ಅದು ಸಮಾಂತರ ಚತುರ್ಭುಜದ ಲಕ್ಷಣ. ಸೊ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ, ಏಕೆಂದರೆ ಸಮಾಂತರ ಚತುರ್ಭುಜದ ಲಕ್ಷಣ, ಹೌದಾ. ಈಗ ನಮಗೆ ಎಚ್ ಮತ್ತು ಎಫ್ಗಳು ಕ್ರಮವಾಗಿ ಎ ಡಿ ಮತ್ತು ಬಿ ಸಿಗಳ ಮಧ್ಯಬಿಂದುಗಳಾಗಿರೋದ್ರಿಂದ ನಾವೇನಂತ ಹೇಳ್ಬೋದು, ಹಾಫ್ ಆಫ್ ಎ ಡಿ ಇಸ್ ಈಕ್ವಲ್ ಟು ಹಾಫ್ ಆಫ್ ಬಿ ಸಿ ಅಂತ ಹೇಳ್ಬೋದು. ಸೊ ಹಾಫ್ ಆಫ್ ಎ ಡಿ ಇಸ್ ಈಕ್ವಲ್ ಟು ಹಾಫ್ ಆಫ್ ಬಿ ಸಿ. ಬಿ ಸಿನ ಅರ್ಧ, ಇವೆರಡೂ ಪರಸ್ಪರ ಸಮ ಇರೋದ್ರಿಂದ ಬಿ ಸಿನ ಅರ್ಧ ಏನಾಗಿರುತ್ತೆ ಅಂತ ಹೇಳಿದ್ರೆ ಎ ಡಿನ ಅರ್ಧಕ್ಕೆ ಸಮ ಆಗಿರುತ್ತೆ, ಹೌದಾ. ಸೊ ಎ ಡಿಯ ಅರ್ಧ ಯಾವುದು ಅಂತ ಹೇಳಿದ್ರೆ ಎ ಎಚ್, ಹೌದಾ, ಎ ಎಚ್. ಅರ್ಥ ಆಗ್ತಿಲ್ಲ. ಸೊ ಬಿ ಸಿನ ಅರ್ಧ ಏನು ಬರುತ್ತೆ ನಮಗೆ, ಬಿ ಎಫ್ ಬರುತ್ತೆ. ಸೊ ಹಾಗಾಗಿ ಏನಾಯಿತು, ಎ ಎಚ್ ಇಸ್ ಈಕ್ವಲ್ ಟು ಏನಾಯಿತು, ಬಿ ಎಫ್ ಆಯಿತು, ಆಯಿತಾ. ಮತ್ತು ಈ ಎ ಡಿ ಬಿ ಸಿಗೆ ಸಮಾಂತರ ಇದೆ, ಗೊತ್ತಾಗ್ತಿದ್ದೀರಾ, ಎ ಡಿ ಸಮಾಂತರ ಬಿ ಸಿ ಇದೆ. ಎ ಡಿ ಬಿ ಸಿಗೆ ಸಮಾಂತರ ಇರೋದ್ರಿಂದ ಆಟೋಮೆಟಿಕಲಿ ಏನಾಗುತ್ತೆ ನಮಗೆ, ಎ ಎಚ್ ಕೂಡ ಬಿ ಎಫ್ಗೆ ಸಮಾಂತರ ಇರುತ್ತೆ. ಸೊ ಎ ಎಚ್ ಸಮಾಂತರ ಬಿ ಎಫ್ ಅಂದರೆ ಎ ಎಚ್ ಬಿ ಎಫ್ಗೆ ಸಮ ಇದೆ ಮತ್ತು ಎ ಎಚ್ ಬಿ ಎಫ್ಗೆ ಏನಾಗಿದೆ, ಸಮಾಂತರ ಇದೆ. ಏಕೆಂದರೆ ಎಚ್ ಮತ್ತು ಎಫ್ಗಳು ಏನಾಗಿದೆ, ಕ್ರಮವಾಗಿ ಎ ಡಿ ಮತ್ತು ಬಿ ಸಿಗಳ ಮಧ್ಯಬಿಂದುಗಳು. ಎಚ್ ಮತ್ತು ಎಫ್ಗಳು ಕ್ರಮವಾಗಿ ಎ ಡಿ ಮತ್ತು ಬಿ ಸಿಗಳ ಮಧ್ಯಬಿಂದುಗಳು, ಹೌದಾ. ಸೊ ಇದು ಮಧ್ಯಬಿಂದುಗಳಾಗಿರೋದ್ರಿಂದ ಎ ಎಚ್ ಬಿ ಎಫ್ಗೆ ಸಮಾಂತರ ಇರೋದ್ರಿಂದ
ನಾವೇನಂತ ಹೇಳ್ಬೋದು ಅಂತ ಹೇಳಿದ್ರೆ ಎ ಎಚ್ ಎಫ್ ಬಿ ಒಂದು ಸಮಾಂತರ ಚತುರ್ಭುಜ ಅಂತ ಹೇಳ್ಬೋದು. ಸೊ ದೇರ್ಫೋರ್ ಎ ಎಚ್ ಎಫ್ ಬಿ ಒಂದು ಸಮಾಂತರ ಚತುರ್ಭುಜ. ಅಲ್ವಾ? ನೋಡಿ, ಈಗ ತ್ರಿಭುಜ ಯಾವುದು ಎಚ್ ಇ ಎಫ್ ಮತ್ತು ಎ ಎಚ್ ಎಫ್ ಬಿ ಸಮಾಂತರ ಚತುರ್ಭುಜ ಎ ಎಚ್ ಎಫ್ ಬಿ ಒಂದೇ ಪಾದ ಎಚ್ ಎಫ್ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇದೆ. ಸಮಾಂತರ ರೇಖೆಗಳ ನಡುವೆ ಆಯ್ತಲ್ಲ. ನೋಡಿ, ಈ ತ್ರಿಭುಜ ಬರ್ತಿದೆ, ಅದು ಎಚ್ ಇ ಎಫ್ ತ್ರಿಭುಜ ಮತ್ತು ಎಚ್ ಎ ಬಿ ಎಫ್ ಅಥವಾ ಎಚ್ ಎ ಬಿ ಎಫ್ ಎಚ್ ಎ ಬಿ ಎಫ್ ಸಮಾಂತರ ಚತುರ್ಭುಜಗಳು ಒಂದೇ ಪಾದ ಎಚ್ ಎಫ್ ಮೇಲೆ ನಿಂತಿದೆ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳಾಗಿರ್ತಕ್ಕಂಥ ಎ ಬಿ ಮತ್ತು ಎ ಎಚ್ಗಳ ಮಧ್ಯೆ ಇದೆ. ಸೊ ಅದರಿಂದ ಏನಂತ ಹೇಳ್ಬೋದು ನಾವು, ಸೊ ನಮ್ಮ ಹಿಂದಿನ ಪ್ರಮೇಯದಲ್ಲಿ 11.1 ಪ್ರಮೇಯದಲ್ಲಿ ಏನು ತಿಳ್ಕೊಂಡ್ವಿ, ಒಂದು ಸಮಾಂತರ ಚತುರ್ಭುಜ ಮತ್ತು ಒಂದು ತ್ರಿಭುಜ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ಮಧ್ಯೆ ಇರ್ತದೆ. ತ್ರಿಭುಜದ ವಿಸ್ತೀರ್ಣ ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟು ಇರುತ್ತೆ ಅಂತ. ಹಾಗಾಗಿ ಇಲ್ಲಿ ನಾವೇನಂತ ಹೇಳ್ಬೋದು, ಯಾವ ತ್ರಿಭುಜ? ಸೊ ತ್ರಿಭುಜ ಎಚ್ ಇ ಎಫ್ ವಿಸ್ತೀರ್ಣ ಇಸ್ ಈಕ್ವಲ್ ಟು ಹಾಫ್ ಆಫ್ ಎ ಎಚ್ ಎಫ್ ಬಿ ವಿಸ್ತೀರ್ಣ, ಸಮಾಂತರ ಚತುರ್ಭುಜ ಎ ಎಫ್ ಎಚ್ ಬಿ ವಿಸ್ತೀರ್ಣ ಅಂತ ಹೇಳ್ಬೋದು. ಇದನ್ನು ಸೊ ಸಮೀಕರಣ 1 ಅಂತ ಕೊಡ್ತೀವಿ. ಅದೇ ರೀತಿ ಇನ್ನೊಂದು ನಮಗೆ ತ್ರಿಭುಜ ಬರ್ತದೆ, ಯಾವುದು? ಎಚ್ ಜಿ ಎಫ್ ತ್ರಿಭುಜ. ಸೊ ತ್ರಿಭುಜ ಎಚ್ ಜಿ ಎಫ್ ವಿಸ್ತೀರ್ಣ ಇಸ್ ಈಕ್ವಲ್ ಟು, ಇದು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ? ಎರಡನೇದು ಎಚ್ ಡಿ ಸಿ ಎಫ್ ವಿಸ್ತೀರ್ಣದ ಅರ್ಧದಷ್ಟು ಇರುತ್ತೆ, ಹಾಫ್ ಆಫ್ ಎಚ್ ಡಿ ಸಿ ಎಫ್ ವಿಸ್ತೀರ್ಣ. ಸೊ ಇದನ್ನ ಸಮೀಕರಣ 2 ಅಂತ. ಇವಾಗ ಏನು ಮಾಡಿ, ಸಮೀಕರಣ 1 ಮತ್ತು 2 ಕೂಡಿದಾಗ ನೋಡಿ, 1 ಮತ್ತು 2 ಕೂಡಿದಾಗ ನೋಡಿ, ಈಗ ಎಚ್ ಇ ಎಫ್ ಇದೆ ಮತ್ತು ಎಚ್ ಜಿ ಎಫ್ ಇದೆ. ಸೊ ಇವೆರಡೂ ಕೂಡಿ ನಮ್ಗೆ ಏನು ಸಿಗುತ್ತೆ? ಇ ಎಫ್ ಜಿ ಎಚ್ ಸಿಗುತ್ತೆ. ವಿಸ್ತೀರ್ಣ ಇ ಎಫ್ ಜಿ ಎಚ್ ಬಿಡುತ್ತೆ ಇಸ್ ಈಕ್ವಲ್ ಟು ಹಾಫ್ ಆಫ್ ಎ ಎಚ್ ಎಫ್ ಬಿ ಪ್ಲಸ್ ಹಾಫ್ ಆಫ್ ಎಚ್ ಡಿ ಸಿ ಎಫ್. ನೋಡಿ, ಎ ಎಚ್ ಎಫ್ ಬಿ ಪ್ಲಸ್ ಎಚ್ ಡಿ ಸಿ ಎಫ್ ಇವೆರಡನ್ನೂ ಕೂಡಿದ್ರೆ ಏನು ಸಿಗುತ್ತೆ? ಎ ಬಿ ಸಿ ಡಿ ವಿಸ್ತೀರ್ಣ ಸಿಕ್ಬಿಡುತ್ತೆ ನಮಗೆ, ಹೌದಾ? ಎರಡರಲ್ಲೂ 1/2 1/2 ಕಾಮನ್ ತರುತ್ತೆ. ಸೊ ವಿಸ್ತೀರ್ಣ ಆಫ್ ಇ ಎಫ್ ಜಿ ಎಚ್ ಇಸ್ ಈಕ್ವಲ್ ಟು ಹಾಫ್ ಆಫ್ ವಿಸ್ತೀರ್ಣ ಆಫ್ ಎ ಬಿ ಸಿ ಡಿ ಆಗುತ್ತೆ. ಎ ಬಿ ಸಿ ಡಿ ವಿಸ್ತೀರ್ಣ ಆಗುತ್ತೆ. ಸೊ ಅದರಿಂದ ನಮಗೆ ಇಲ್ಲಿ ವಿಸ್ತೀರ್ಣ ಆಫ್ ಇ ಎಫ್ ಜಿ ಎಚ್ ಇಸ್ ಈಕ್ವಲ್ ಟು ಹಾಫ್ ಆಫ್ ವಿಸ್ತೀರ್ಣ ಆಫ್ ಎ ಬಿ ಸಿ ಡಿ ಸಿಗ್ತದೆ ಆಯ್ತಲ್ಲ. ಸೊ ಇದೇ ಥರದ ನಾವು ಈ ಪ್ರಮೇಯಗಳ ಅನ್ವಯಗಳ ಆಧಾರದ ಮೇಲೆ ನಾವು ಇದೇ ರೀತಿ ಹಲವಾರು ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ಸಮಸ್ಯೆಗಳನ್ನು ಬಿಡಿಸ್ಬೋದು. ಸೊ ಅದೇ ರೀತಿ ಮುಂದಿನ ಒಂದು ಸಮಸ್ಯೆಯನ್ನು ನೋಡೋಣ. ಸಮಸ್ಯೆ ಈ ಥರ ಇದೆ. ಕೃಷಿಕ ಲೋಪಗಳು ಕೃಷಿಕಳೊಬ್ಬಳ ಒಲವು ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್ ನ ಆಕೃತಿಯಲ್ಲಿ ಆಕೆಯು ಆರ್ ಎಸ್ ಬಾವಿನ ಮೇಲೆ ಎ ಬಿಂದುವನ್ನು ಗುರುತಿಸಿ ಅದನ್ನು
ಮತ್ತು ಕ್ಯೂ ಶೃಂಗಗಳಿಗೆ ಸೇರಿಸಿದರು. ಶೃಂಗಗಳಿಗೆ ಸೇರಿಸಿದರು. ಒಲವು ಎಷ್ಟು ಭಾಗಗಳಾಗಿ ವಿಂಗಡಣೆಯಾಯಿತು. ಆ ಭಾಗಗಳ ಆಕಾರ ಯಾವುದು? ಆ ಖುಷಿಗಳು ಸಮನಾದ ಭಾಗಗಳಲ್ಲಿ ಗೋಧಿ ಮತ್ತು ಕಾಳುಗಳನ್ನು ಪ್ರತ್ಯೇಕವಾಗಿ ಬಿತ್ತಲು ಇಚ್ಛಿಸಿದರೆ ಅದನ್ನು ಮತ್ತೆ ಹೇಗೆ ಮಾಡಬಹುದು? ನೋಡಿ, ಇಲ್ಲಿ ಕೃಷಿಕಳ ಬೆಳವಲ PQRS ಸಮಾಂತರ ಚತುರ್ಭುಜದ ಆಕೃತಿಯಲ್ಲಿದೆ. ಅಂದರೆ ಈ ಥರ ಇದೆ. ಇದೊಂದು ಸಮಾಂತರ ಚತುರ್ಭುಜ PQRS ನ ಆಕಾರದಲ್ಲಿ ಹೊರ ಹೊಲ ಇದೆ ಅಲ್ವಾ? ಸೊ ಇದಕ್ಕೆ ನಾನು ಹೆಸರು ಕೊಡ್ತೀನಿ. ಯಾವುದು? PQRS ಸಮಾಂತರ ಚತುರ್ಭುಜ. ನೆಕ್ಸ್ಟು, ಆಕೆಯು RS ಬಾವಿನ ಮೇಲೆ ಎ ಬಿಂದುವನ್ನು ಗುರುತಿಸಿ. ಹೌದಾ? ನೋಡಿ, RS ಭಾವ ಅಂತ ಹೇಳಿದ್ರು, ಇದ್ರ ಮೇಲೆ ಎ ಬಿಂದುವನ್ನು ಗುರುತಿಸಿ ಅದನ್ನು P ಮತ್ತು Q ಶೃಂಗಗಳಿಗೆ ಸೇರಿಸಿದರು. ಅವಳ ಹೊಲ ಈ ಥರ ಇದೆ. ಹೌದಾ? ಅದರಲ್ಲಿ ಒಂದು ಭಾವ RS ಮೇಲೆ ಒಂದು ಎ ಬಿಂದುವನ್ನು ಗುರುತಿಸಿ ಅದನ್ನು Q ಮತ್ತು P ಗಳಿಗೆ ಸೇರಿಸ್ತಾರೆ. ನೋಡಿ, ಇದನ್ನು P ಮತ್ತು Q ಗಳಿಗೆ ಸೇರಿಸಿದರೆ ಈ ಥರ ಆಗುತ್ತೆ. P ಮತ್ತು Q ಗಳಿಗೆ ಸೇರಿಸ್ತಾರೆ. ಆಯಿತಾ? ಸೊ ಒಲವು ಎಷ್ಟು ಭಾಗಗಳಾಗಿ ವಿಂಗಡಣೆ ಆಯಿತು? ಆಯಿತಾ? ಆ ಭಾಗಗಳ ಆಕಾರ ಯಾವುದು? ಯಾವ ಆಕಾರದಲ್ಲಿ ವಿಂಗಡಣೆ ಆಯಿತು? ಎಷ್ಟು ಭಾಗ ಆಯಿತು? ನೆಕ್ಸ್ಟು, ಆ ಕೃಷಿಕರು ಸಮನಾದ ಭಾಗಗಳಲ್ಲಿ ಗೋಧಿ ಮತ್ತು ಕಾಳುಗಳನ್ನು ಪ್ರತ್ಯೇಕವಾಗಿ ಬಿತ್ತಲು ಇಚ್ಛಿಸಿದರೆ ಅದನ್ನು ಆಕೆ ಹೇಗೆ ಮಾಡ್ಬೋದು ಅಂತ. ಸೊ ಈಗ PQ ಪಾದದ ಮೇಲೆ PQ ಮತ್ತು RS ಸಮಾಂತರ ರೇಖೆಗಳ ನಡುವೆ ತ್ರಿಭುಜ PQRS ಮತ್ತು ಸಮಾಂತರ ಚತುರ್ಭುಜ PQRS ಮತ್ತು ಟ್ರಯಾಂಗಲ್ PAQ ನಿಂತಿದ್ದಾವೆ. ಆಯಿತಾ? ಯಾವ್ದ್ರ ಮೇಲೆ ನೋಡಿ, ಪಾದ PQ ಮೇಲೆ, PQ ಪಾದದ ಮೇಲೆ ಸಮಾಂತರ ಚತುರ್ಭುಜ PQRS ಮತ್ತು ತ್ರಿಭುಜ PAQ ನಿಂತಿದೆ. ಹೌದಾ? ನೋಡಿ, ಇದು ಪಾದ. ಈ PQ ಪಾದದ ಮೇಲೆ ನಮಗೆ PAQ ತ್ರಿಭುಜ ಮತ್ತು PQRS ಸಮಾಂತರ ಚತುರ್ಭುಜ ಇವೆರಡೂ ಕೂಡ PQ ಪಾದದ ಮೇಲೆ ನಿಂತಿದ್ದಾವೆ. ಸೊ ಅದರಿಂದ ನಾವೇನಂತ ಹೇಳ್ಬೋದು? ನೋಡಿ, ಒಟ್ಟು ಏನು ಕೇಳಿದರೆ ಒಟ್ಟು ಎಷ್ಟು ಭಾಗ ಆಗಿ ವಿಂಗಡಣೆ ಆಯಿತು ಅಂದರೆ ನಮಗೆ 3 ಭಾಗ ಆಗಿ ವಿಂಗಡಣೆ ಆಗಿದೆ. ಹೌದಾ? 3 ಯಾವ ಆಕಾರದಲ್ಲಿದ್ದಾವೆ? ತ್ರಿಭುಜಾಕೃತಿಯಲ್ಲಿ ಇದೆ 3. ಸೊ ಈಗ ಈ ಪಾದದ ಮೇಲೆ ನಿಂತಿರೋದ್ರಿಂದ PQ ಪಾದದ ಮೇಲೆ PQRS ಸಮಾಂತರ ಚತುರ್ಭುಜ ಮತ್ತು PAQ ತ್ರಿಭುಜ ನಿಂತಿರೋದ್ರಿಂದ ನಮಗೆ ಈ PAQ ವಿಸ್ತೀರ್ಣ ಎಷ್ಟಿರುತ್ತೆ ಅಂತ ಹೇಳಿದ್ರೆ PQRS ಸಮಾಂತರ ಚತುರ್ಭುಜದ ಅರ್ಧದಷ್ಟಿರುತ್ತೆ.
ಸೊ ಅದರಿಂದ ವಿಸ್ತೀರ್ಣ ಆಫ್ ಟ್ರಯಾಂಗಲ್ ಪಿ ಎ ಕ್ಯೂ ಇಸ್ ಈಕ್ವಲ್ ಟು ಹಾಫ್ ಆಫ್ ವಿಸ್ತೀರ್ಣ ಆಫ್ ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್. ಇದು ಪಿ ಕ್ಯೂ ಆರ್ ಎಸ್ ಸಮಾಂತರ ಚತುರ್ಭುಜದ ಅರ್ಧದಷ್ಟು ಇರುತ್ತೆ. ಸೊ ಈಗ ಈ ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್ ನಲ್ಲಿ ನಮಗೆ 3 ತ್ರಿಭುಜಗಳು ಬರುತ್ತೆ. ಒಂದು ಪಿ ಐ ಕ್ಯೂ ತ್ರಿಭುಜ, ಇನ್ನೊಂದು ಕ್ಯೂ ಆರ್ ಎ ತ್ರಿಭುಜ, ಇನ್ನೊಂದು ಎ ಪಿ ಎಸ್ ತ್ರಿಭುಜ. ಸೊ ಇಲ್ಲಿ 3 ತ್ರಿಭುಜಗಳಾಗಿ ವಿಭಾಗಿಸುತ್ತೆ. ನೋಡಿ ಇಲ್ಲಿ ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್, ತ್ರಿಭುಜ ಪಿ ಐ ಕ್ಯೂ, ತ್ರಿಭುಜ ಎ ಪಿ ಎಸ್, ತ್ರಿಭುಜ ಕ್ಯೂ ಆರ್ ಎ ಎಂಬ 3 ತ್ರಿಭುಜಗಳಾಗಿ ವಿಭಾಗಿಸಿದೆ. ಹೌದಾ? ಪಿ ಕ್ಯೂ ಆರ್ ಎಸ್ ಸಮಾಂತರ ಚತುರ್ಭುಜ ಈ ರೀತಿ 3 ತ್ರಿಭುಜಗಳಾಗಿ ವಿಭಾಗಿಸಿದೆ. ಸೊ ಅದರಿಂದ ಈ ಪಿ ಕ್ಯೂ ಆರ್ ಎಸ್ ವಿಸ್ತೀರ್ಣ ಯಾವ್ದಕ್ಕೆ ಸಮನಾಗಿರುತ್ತೆ ಅಂತ ಹೇಳಿದ್ರೆ ಈ 3 ತ್ರಿಭುಜಗಳ ವಿಸ್ತೀರ್ಣಕ್ಕೆ ಸಮನಾಗಿರುತ್ತೆ. ಅಂದರೆ ತ್ರಿಭುಜ ಯಾವುದು ಪಿ ಐ ಕ್ಯೂ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಎ ಪಿ ಎಸ್ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಕ್ಯೂ ಆರ್ ಎ ವಿಸ್ತೀರ್ಣ ಇಸ್ ಈಕ್ವಲ್ ಟು ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್ ವಿಸ್ತೀರ್ಣ. ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್ ವಿಸ್ತೀರ್ಣಕ್ಕೆ ಸಮನಾಗಿರ್ತವೆ. ಯಾವ ಇದೊಂದು ತ್ರಿಭುಜ, ಇದೊಂದು ತ್ರಿಭುಜ, ಇದೊಂದು ತ್ರಿಭುಜ, ಈ 3 ತ್ರಿಭುಜಗಳು ಕೂಡ ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್ ಸಮನಾಗಿರುತ್ತೆ. ಸೊ ಇದನ್ನ ಸಮಾಂತರ ಚತುರ್ಭುಜ ಸಮೀಕರಣ 1 ಅಂತ ಹೇಳಿ, ಇದನ್ನ ಸಮೀಕರಣ 2 ಅಂತ ಹೇಳಿ. ಸೊ ಈಗ ನೆಕ್ಸ್ಟ್ ಸಮೀಕರಣ 2ರಲ್ಲಿ 1 ಆದೇಶ ಮಾಡಿ. ಸೊ 1 ಆದೇಶಿಸಿದಾಗ ಹೌದಾ, 2ರಲ್ಲಿ 1 ಆದೇಶಿಸಿದೆ. ನೋಡಿ ಪಿ ಐ ಕ್ಯೂ ಜಾಗಕ್ಕೆ ಏನು ಬರೀರಿ ನೀವು, ಹಾಫ್ ಆಫ್ ಪಿ ಕ್ಯೂ ಆರ್ ಎಸ್ ಅಂತ ಬರೀರಿ. ಹಾಫ್ ಆಫ್ ಸಮಾಂತರ ಚತುರ್ಭುಜ ವಿಸ್ತೀರ್ಣ ಪಿ ಕ್ಯೂ ಆರ್ ಎಸ್. ಹೌದಾ? ಪ್ಲಸ್ ಉಳಿದವೆಲ್ಲ ಹಂಗೆ ಬರೀರಿ. ತ್ರಿಭುಜ ಎ ಪಿ ಎಸ್ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಕ್ಯೂ ಆರ್ ಎ ವಿಸ್ತೀರ್ಣ ಇಸ್ ಈಕ್ವಲ್ ಟು ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್ ವಿಸ್ತೀರ್ಣ. ಈಗ ಏನು ಮಾಡ್ತೀನಿ ನಾನು, ಈ ಹಾಫ್ ಆಫ್ ಪಿ ಕ್ಯೂ ಆರ್ ಎಸ್ ಅನ್ನು ಆ ಕಡೆ ತಗೊಂಡು. ಸೊ ಹಾಗೆ ನೋಡಿ ನಮಗೆ ತ್ರಿಭುಜ ಎ ಪಿ ಎಸ್ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಕ್ಯೂ ಆರ್ ಎ ವಿಸ್ತೀರ್ಣ ಇಸ್ ಈಕ್ವಲ್ ಟು ಇದು ಪಿ ಕ್ಯೂ ಆರ್ ಎಸ್ ವಿಸ್ತೀರ್ಣ ಮೈನಸ್ ಹಾಫ್ ಆಫ್ ಪಿ ಕ್ಯೂ ಆರ್ ಎಸ್ ವಿಸ್ತೀರ್ಣ. ನೋಡಿ ಇದು ಒಂದು ಪಿ ಕ್ಯೂ ಆರ್ ಎಸ್, ನಲ್ಲಿ ನಮಗೆ ಹಾಫ್ ಆಫ್ ಪಿ ಕ್ಯೂ ಆರ್ ಎಸ್ ಆದರೆ ಇವೆರಡು ಮೊತ್ತ ಏನಾಗುತ್ತೆ ಅಂತ ಹೇಳಿದ್ರೆ ತ್ರಿಭುಜ ಎ ಪಿ ಎಸ್ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪ್ಲಸ್ ತ್ರಿಭುಜ ಕ್ಯೂ ಆರ್ ಎ ವಿಸ್ತೀರ್ಣ ಇಸ್ ಈಕ್ವಲ್ ಟು ಹಾಫ್ ಆಫ್ ಪಿ ಕ್ಯೂ ಆರ್ ಎಸ್ ವಿಸ್ತೀರ್ಣ ಆಗುತ್ತೆ. ಹೌದಾ? ಅಂದರೆ ಈ ಎ ಪಿ ಎಸ್ ಮತ್ತು ಇದು ಕ್ಯೂ ಆರ್ ಎ, ಸೊ ಇವೆರಡನ್ನೂ ಕೂಡಿದಾಗ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಅದು ಪಿ ಕ್ಯೂ ಆರ್ ಎಸ್ ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟಿರುತ್ತೆ. ಹೌದಾ? ಸೊ ಈಗ ನಮಗೆ ಎಷ್ಟು ಪ್ರಶ್ನೆ ಸಿಕ್ಕಿಲ್ವೋ, ಹೊಲ ಎಷ್ಟು ಭಾಗ ಆಗಿ ವಿಂಗಡಣೆ ಆಯಿತು, 3 ಭಾಗಗಳಾಗಿ ವಿಂಗಡಣೆ ಆಯಿತು. ಯಾವ ಆಕಾರದಲ್ಲಿ? ತ್ರಿಭುಜಾಕಾರದಲ್ಲಿ. ಸೊ ಈಗ ನಮಗೆ ಮುಂದಿನ ಒಂದು ಇದಿದೆ. ಹೌದಾ? ಆ ಕೃಷಿಕರು ಸಮನಾದ ಭಾಗಗಳಲ್ಲಿ ಗೋಧಿ ಮತ್ತು ಕಾಳುಗಳನ್ನು ಪ್ರತ್ಯೇಕವಾಗಿ ಬಿತ್ತಲು ಇಚ್ಛಿಸಿದರೆ ಅದನ್ನು ಅದಕ್ಕೆ ಹೇಗೆ ಮಾಡಬಹುದು ಅಂತ. ಸೊ ಇಲ್ಲಿ ತ್ರಿಭುಜ ಎ ಪಿ ಎಸ್ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಕ್ಯೂ ಆರ್ ಎ ವಿಸ್ತೀರ್ಣ ಇದ್ಬಿಟ್ಟು ಹಾಫ್ ಆಫ್ ಪಿ ಕ್ಯೂ ಆರ್ ಎಸ್ ವಿಸ್ತೀರ್ಣ ಆಯಿತು. ಹಾಫ್ ಆಫ್ ಪಿ ಕ್ಯೂ ಆರ್ ಎಸ್ ವಿಸ್ತೀರ್ಣ ಅಂದರೆ ಯಾವ ವಿಸ್ತೀರ್ಣಕ್ಕೆ ಸಮ? ಅದು ಪಿ ಐ ಕ್ಯೂ ವಿಸ್ತೀರ್ಣಕ್ಕೆ ಸಮ. ಇದನ್ನು ಏನು ಮಾಡ್ಕೋಬೋದು ನಾವು? ಟ್ರಯಾಂಗಲ್ ಎ ಪಿ ಎಸ್ ವಿಸ್ತೀರ್ಣ ಪ್ಲಸ್ ಟ್ರಯಾಂಗಲ್ ಕ್ಯೂ ಆರ್ ಎ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಭುಜ ಪಿ ಐ ಕ್ಯೂ ವಿಸ್ತೀರ್ಣ. ಸಮ ಇದೆ. ಸೊ ಈಗ ಇದರ ಮುಂದುವರೆದ ಭಾಗ ನೋಡಿದ್ರೆ ಆ ಭಾಗ ನೋಡಿ, ಈಗ ನಾವೇನಂತ ಹೇಳ್ಬೋದು, ಆ ಭಾಗಗಳ ಆಕಾರ ಯಾವುದು ಅಂತ. ಹೌದಾ? ಸೊ ದತ್ತಕ್ಷೇತ್ರ 3 ತ್ರಿಭುಜಗಳಾಗಿ ವಿಂಗಡಿಸಿದೆ. ದತ್ತಕ್ಷೇತ್ರವು 3 ತ್ರಿಭುಜಗಳಾಗಿ
ವಿಂಗಡಿಸಿದೆ. ಹೌದಾ? ಸೊ ಅವು ಯಾವ್ಯಾವು ಅಂತ ಹೇಳಿದರೆ, ಅವು ತ್ರಿಭುಜ PAQ, ತ್ರಿಭುಜ PAS ಮತ್ತು ತ್ರಿಭುಜ QRE. ಸೊ ಇವಾಗ ನಮಗೆ ಇದನ್ನು ನೀವು ಈಕ್ವೇಷನ್ ನಂಬರ್ 3 ಅಂತ ಕರ್ಕೊಳ್ಳಿ. ಹೌದಾ? ಇವೆರಡರ ಮೊತ್ತ ಏನಾಗಿರುತ್ತೆ, ಇದಕ್ಕೆ ಸಮ ಆಗಿರುತ್ತೆ. ಅಂದರೆ QRA ವಿಸ್ತೀರ್ಣ ಪ್ಲಸ್ PAS ವಿಸ್ತೀರ್ಣ ಇಸ್ ಈಕ್ವಲ್ ಟು PAQ ವಿಸ್ತೀರ್ಣ ಆಗಿರುತ್ತೆ. ಸೊ ಇವಾಗ ಆ ಕೃಷಿಕರು ಸಮನಾದ ಭಾಗಗಳಲ್ಲಿ ಗೋಧಿ ಮತ್ತು ಕಾಳುಗಳನ್ನು ಪ್ರತ್ಯೇಕವಾಗಿ ಇಚ್ಛಿಸಿದ್ರೆ ಅವಳು ಅದನ್ನು ಯಾವ ಥರ ಮಾಡ್ಬೋದು ಅಂತ. ಸೊ ಸಮನಾದ ಭಾಗಗಳಲ್ಲಿ ಅವಳು ಗೋಧಿಯನ್ನು ಮತ್ತು PAQನಲ್ಲಿ ಅವಳು ಗೋಧಿ ಬೆಳೆಯಬೇಕು. ಟ್ರಯಾಂಗಲ್ PAQನಲ್ಲಿ ಗೋಧಿ ಬೆಳಿಬೋದು. ಮತ್ತು ಇವೆರಡು ತ್ರಿಭುಜ ಏನಿದೆ, ತ್ರಿಭುಜ PAS ಮತ್ತು QRನಲ್ಲಿ ಬೇಳೆಕಾಳು ಬೆಳಿಬೋದು, ಕಾಳು ಬೆಳಿಬೋದು. ತ್ರಿಭುಜ PAS ಮತ್ತು ತ್ರಿಭುಜ QRನಲ್ಲಿ ಹೌದಾ, ಇವೆರಡು ಸೇರಿ ಏನು ಬೆಳಿಬೋದು, ಕಾಳು ಬೆಳಿಬೋದು. ಹೌದಾ? ಎರಡು ಸಮಾನ ಭಾಗ ಆಗುತ್ತೆ. ಇದಕ್ಕೆ ಇನ್ನೊಂದು ಆಪ್ಷನ್ನು ಸಹ ನಾವು ತಗೋಬೋದು. ಇನ್ನೊಂದು ಆಪ್ಷನಲ್ಲಿ ಏನು, ನೀವು PAQನಲ್ಲಿ ಅವಳು ಕಾಳು ಬೆಳೆದ್ರೆ ಹೌದಾ, ನೀವು ಉಳಿದಾಗ ಎರಡು ತ್ರಿಭುಜ ಬರ್ತದೆ. ಯಾವುದು, ತ್ರಿಭುಜ PAS ಮತ್ತು ತ್ರಿಭುಜ QRAನಲ್ಲಿ ಏನು ಬೆಳಿಬೋದು, ಗೋಧಿ ಬೆಳಿಬೋದು. ಹೌದಾ? ಯಾಕೆಂದರೆ ಇವೆರಡು ಈಕ್ವೇಷನ್ ನಂಬರ್ 3ರಲ್ಲಿ ಏನು ಹೇಳುತ್ತೆ ನಮಗೆ, APS ವಿಸ್ತೀರ್ಣ ಪ್ಲಸ್ QRA ವಿಸ್ತೀರ್ಣ ಇಸ್ ಈಕ್ವಲ್ ಟು PAQ ವಿಸ್ತೀರ್ಣ ಆಗುತ್ತೆ. ಹೌದಾ? ಅದಕ್ಕೆ ಇಲ್ಲ PAQನಲ್ಲಿ ಗೋಧಿ ಬೆಳೆದ್ರೆ ಇವೆರಡರಲ್ಲಿ ಕಾಳು ಬೆಳಿಬೋದು, ಅಥವಾ ಇವೆರಡರಲ್ಲಿ ಕಾಳು ಬೆಳೆದ್ರೆ PAQನಲ್ಲಿ ಗೋಧಿ ಬೆಳಿಬೋದು. ಸೊ ಈ ಥರ ಸಮನಾದ ಭಾಗಗಳಲ್ಲಿ ಪ್ರತ್ಯೇಕವಾಗಿ ಬೆಳಿಬೋದು. ಸೊ ಇದೇ ರೀತಿ ಇನ್ನೂ ಹಲವಾರು ಸಮಸ್ಯೆಗಳು ನಿಮಗೆ ಅಭ್ಯಾಸ 11.2ರಲ್ಲಿ ಮಕ್ಕಳೇ. ಸೊ ಆ ಸಮಸ್ಯೆಗಳನ್ನ ನೀವು ಬಿಡಿಸ್ಕೊಂಡು ಬನ್ನಿ. ಸೊ ಮುಂದಿನ ಒಂದು ತರಗತಿಯಲ್ಲಿ ಉಳಿದ ಭಾಗವನ್ನು ಕಂಟಿನ್ಯೂ ಮಾಡೋಣ ಮಕ್ಕಳೇ. ಥ್ಯಾಂಕ್ ಯು.